ಮಹಾಲಕ್ಷ್ಮಿಯೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಾಮುದ್ರಿಕ ಶಾಸ್ತ್ರದ ಬಗ್ಗೆ ತಿಳಿಸ್ಕೊಡ್ಲಿದ್ದೇನೆ. ನಾನು ನನ್ನ ಚಾನಲ್ನಲ್ಲಿ ಫುಟ್ ಪ್ರಿಂಟ್ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಹಾಗೂ ಹೆಬ್ಬೆರಳಿನ ವಿಡಿಯೋ, ನಿಮ್ಮ ಹೆಬ್ಬೆರಳು ಯಾವ ಆಕಾರದಲ್ಲಿದ್ದರೆ ನಿಮ್ಮ ಗುಣಲಕ್ಷಣ ಹೇಗಿರುತ್ತೆ ಎನ್ನುವಂತಹ ವಿಡಿಯೋವನ್ನು ಸಹ ಮಾಡಿದ್ದೇನೆ. ಮತ್ತು ಹಸ್ತ ಸಾಮುದ್ರಿಕ ಶಾಸ್ತ್ರದ ಬಗ್ಗೆ 3-4 ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ನೋಡಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ ವಿಡಿಯೋಗಳು. ಇವತ್ತಿನ ಟಾಪಿಕ್ ಏನಂದರೆ, ನಿಮ್ಮ ಕಾಲಿನ ಬೆರಳುಗಳ ಆಕಾರದ ಮೇಲೆ ನಿಮ್ಮ ನೇಚರ್ ಹೇಗಿರುತ್ತೆ, ನಿಮ್ಮ ಗುಣಲಕ್ಷಣಗಳು ಹೇಗಿರುತ್ತೆ ಹಾಗೂ ಭವಿಷ್ಯವನ್ನು ತಿಳಿಯಬಹುದು. ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಕಾಲಿನ ಬೆರಳು ಡಿಫ್ರೆಂಟ್ ಆಗಿರುತ್ತೆ, ಒಬ್ಬೊಬ್ಬರು ಒಂದೊಂದು ಸೈಜ್ ಇರುತ್ತೆ. ಅಂದರೆ ಕಾಲಿನ ಹೆಬ್ಬೆರಳಿಗಿಂತ 2ನೇ ಬೆರಳು ಉದ್ದವಾಗಿದ್ದರೆ ಅವರ ನೇಚರ್ ಹೇಗಿರುತ್ತೆ, ಮತ್ತು 3ನೇ ಬೆರಳು 4ನೇ ಬೆರಳು ಎಲ್ಲರಿಗೂ ಡಿಫ್ರೆಂಟ್ ಆಕಾರದಲ್ಲಿರುತ್ತಲ್ವ, ಅದರ ಬಗ್ಗೆ ಇವತ್ತಿನ ದಿನ ನಾನು ತಿಳಿಸ್ಕೊಡ್ಲಿದ್ದೇನೆ. ನೀವು ನಿಮ್ಮ ಕಾಲಿನ ಬೆರಳುಗಳು ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ ಅಂತ ತಪ್ಪದೇ ನಮಗೆ ಕಮೆಂಟ್ ಮಾಡಿ ವಿಡಿಯೋ ನೋಡಿದ ಮೇಲೆ. ಮೊದಲನೇ ಕ್ಯಾಟಗರಿಯಲ್ಲಿ ಅಥವಾ ಟೈಪ್ 1, ಮೊದಲನೆಯ ಬೆರಳು ಉದ್ದ ಇರುತ್ತೆ, ಇನ್ನುಳಿದ 4 ಬೆರಳುಗಳು ಸಮನಾಗಿರುತ್ತೆ. ಈ ರೀತಿ ಕಾಲಿನ ಬೆರಳು ಇರುವವರು ತುಂಬ ಶಾಂತಿ ಮತ್ತು ಸಮಾಧಾನ ಸ್ವಭಾವದವರಾಗಿರ್ತಾರೆ. ತುಂಬ ಸೌಮ್ಯ ಸ್ವಭಾವದವರು ಇವರು, ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿರ್ತಾರೆ. ಆ ಥರ ನೇಚರ್ ಇವರದು. ತುಂಬ ಸೆನ್ಸಿಟಿವ್ ಆಗಿರ್ತಾರೆ. ಬಹಳ ಜೋರಾಗಿ ಕಿರ್ಚಾಡೋದು, ಅಗ್ರೆಷನ್ನಾಗಿ ಮಾತನಾಡೋದು ಇವ್ರಿಗೆ ಇಷ್ಟ ಆಗೋದಿಲ್ಲ. ಆ ರೀತಿ ಮಾತು ಸಹ ಆಡಲ್ಲ ಇವರು. ಬಹಳ ನಿಧಾನವಾಗಿ ಮಾತನಾಡುವವರಾಗಿರ್ತಾರೆ. ಜಗಳ ಗಲಾಟೆ ಇವರಿಗೆ ಇಷ್ಟ ಆಗೋದಿಲ್ಲ. ಯಾವುದೇ ಕೆಲಸ ಮಾಡಿದ್ರೂ ತುಂಬ ನಿಧಾನವಾಗಿ ಯೋಚನೆ ಮಾಡಿ ಸಮಾಧಾನವಾಗಿ ಆ ಕೆಲಸವನ್ನು ಮಾಡ್ತಾರೆ. ಸ್ವಲ್ಪ ಟೈಮ್ ತಗೋತಾರೆ ಡಿಸಿಷನ್ ತಗೊಳ್ಳೋದಕ್ಕೆ. 1 ಸಲ ಯೋಚನೆ ಮಾಡಿ ನಿಧಾನವಾಗಿ ಡಿಸೈಡ್ ಮಾಡ್ತಾರೆ. ಯಾರಾದರೂ ಜಗಳ ಮಾಡ್ತಿದ್ರೆ ಅಂತಹ ಪ್ಲೇಸಲ್ಲಿ ಇವರು ಇರೋದಕ್ಕೆ ಇಷ್ಟಪಡೋದಿಲ್ಲ, ಅಲ್ಲಿಂದ ದೂರ ಹೊರಟೋಗ್ತಾರೆ. ಈವನ್ ತನ್ನ ಫ್ಯಾಮಿಲಿಯಲ್ಲಾಗಲಿ ಮ್ಯಾರೇಜ್ ರಿಲೇಷನ್ಶಿಪ್ಪಲ್ಲೂ ಸಹ ಸಮಸ್ಯೆಗಳು ಅಥವಾ ಜಗಳ ಏನಾದರೂ ಬಂದರೆ ಅದನ್ನು ಸಮಾಧಾನವಾಗಿ ಮಾತನಾಡಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ತಾರೆ ಇವರು ಪ್ರೀತಿಯಲ್ಲಿ ಬಹಳ ಸೀರಿಯಸ್ ನೇಚರ್ ಅವರಾಗಿರ್ತಾರೆ. ಮತ್ತು ಸಿನ್ಸಿಯರ್ ಆಗೂ ಇರ್ತಾರೆ. ಒಬ್ಬರನ್ನೇ ಕೊನೆ ಉಸಿರಿನವರೆಗೂ ಪ್ರೀತಿಸ್ತಾರೆ. ಬಹಳ ಜನರ ಜೊತೆ ಲವ್ ರಿಲೇಷನ್ಶಿಪ್ ಮಾಡೋದು ಇವರಿಗೆ ಇಷ್ಟ ಆಗೋದಿಲ್ಲ. ಆ ಥರ ನಂಬಿಕೆನೂ ಇಟ್ಟಿರಲ್ಲ ಇವರು. ಅಂತಹ ರಿಲೇಷನ್ಶಿಪ್ಪಲ್ಲಿ ಒಬ್ಬರನ್ನೇ ಬಹಳ ಇಷ್ಟಪಟ್ಟು ಪ್ರೀತಿಸ್ತಾರೆ. ಟೈಪ್ 1 ಕಾಲಿನವರು ಎಷ್ಟು ಪಾಯಿಂಟ್ಸ್ ಮ್ಯಾಚ್ ಆಯಿತು, ನಿಮ್ಗೆ ಎಷ್ಟು ಪಾಯಿಂಟ್ಸ್ ಮ್ಯಾಚ್ ಆಗಿದೆ ನಾನು ಹೇಳಿರುವಂಥದ್ದು ಅಂತ ತಪ್ಪದೇ ಕಮೆಂಟ್ ಮಾಡಿ. ಈಗ ಕ್ಯಾಟಗರಿ 2 ನೋಡೋಣ. ಅಂದರೆ ಟೈಪ್ 2 ಕಾಲಿನ ಬೆರಳುಗಳ ಅವರ ಬಗ್ಗೆ ನೋಡೋಣ. ನಿಮ್ಮ ಮೊದಲ ಹೆಬ್ಬೆರಳು ಉದ್ದವಾಗಿರುತ್ತೆ, ಉಳಿದ ಬೆರಳುಗಳು ಡಿಕ್ರೀಸಿಂಗ್ ಆರ್ಡರಲ್ಲಿರುತ್ತೆ, ಅಂದರೆ ಡಿಸೆಂಡಿಂಗ್ ಆರ್ಡ್ರಲ್ಲಿ ಇರುತ್ತೆ. ಈ ರೀತಿ ಕಾಲಿನ ಬೆರಳು ಇರುವವರು ತುಂಬ ಡಾಮಿನೇಟಿಂಗ್ ನೇಚರ್ ಅವರಾಗಿರ್ತಾರೆ. ತುಂಬ ಕಾನ್ಫಿಡೆನ್ಸ್ ಮತ್ತು ಕರೇಜ್ ನೇಚರ್ ಇವರಲ್ಲಿ ನಾವು ಕಾಣಬಹುದು. ಮತ್ತು ಹಠದ ಸ್ವಭಾವ ಇವರಲ್ಲಿ, ತುಂಬ ಹಠ ಮಾಡ್ತಾರೆ. ಇವ್ರು ಹೇಳಿದ್ದೇ ನಡಿಬೇಕು, ಆ ರೀತಿ ಕ್ಯಾರೆಕ್ಟ್ರ್ ಇವ್ರದ್ದು. ಕೆಲವೊಮ್ಮೆ ತುಂಬ ಮೂಡಿಯಾಗಿರ್ತಾರೆ. ಇವರಿಗೆ ಒಂದು ಅಭ್ಯಾಸ ಇರುತ್ತೆ, ಒಳ್ಳೆಯದಾಗಲಿ ಅಥವಾ ಕೆಟ್ಟದಾಗಲಿ ಎಲ್ಲವನ್ನ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಜೀವನ ಸಿಗೋದು ಒಂದೇ ಸಾರಿ, ಅದನ್ನು ಎಂಜಾಯ್ ಮಾಡಬೇಕು, ತುಂಬ ಖುಷಿಯಾಗಿ ಹ್ಯಾಪಿಯಾಗಿರಬೇಕು ಅನ್ನುವಂಥ ನೇಚರ್ ಇವರದಾಗಿರುತ್ತೆ. ವಯಸ್ಸು ಹೆಚ್ಚಾದಂತೆ ಇವರ ಡಾಮಿನೇಟಿಂಗ್ ಸಹ ಕ್ಯಾರೆಕ್ಟರ್ ಸಹ ಜಾಸ್ತಿನೇ ಆಗ್ತಾ ಹೋಗುತ್ತೆ. ತನ್ನ ಲೈಫ್ ಪಾರ್ಟ್ನರ ಮಾತನ್ನು ಇವರು ಕೇಳಿಸ್ಕೊಳ್ಳೋದಿಲ್ಲ. ಇದೇ ಕಾರಣದಿಂದ ಮ್ಯಾರೇಜ್ ಲೈಫಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗು ಮತ್ತು ಜಗಳ ವೈಮನಸ್ಸು ಉಂಟಾಗ್ತಿರುತ್ತೆ. ಇವರಿಗೆ ಇಷ್ಟ ಇಲ್ಲದೆ ಇರುವಂತಹ ಕೆಲಸವನ್ನು ನೀವು ತಲೆ ಕೆಳಗೆ ಮಾಡಿದ್ರೂ ಸಹ ಇವರು ಮಾಡೋದಿಲ್ಲ. ತನ್ನ ಮನಸ್ಸಿಗೆ ಸರಿ ಅನಿಸಿದ್ರೆ ಮಾತ್ರ ಆ ಕೆಲಸವನ್ನು ಮಾಡುವವರಾಗಿರ್ತಾರೆ ಇವರು. ಇಷ್ಟ ಇಲ್ಲದೆ ಇರೋ ಕೆಲಸವನ್ನು ಏನೋ ಒಂದು ಕಾರಣ ಕೊಟ್ಟು ಅಲ್ಲಿಂದ ಜಾಗ ಖಾಲಿ ಮಾಡಿಬಿಡ್ತಾರೆ. ಒಬ್ಬೊಬ್ಬರು ಇಷ್ಟ ಇಲ್ದಿದ್ರೂ ಸಹ ಆ ಕೆಲಸವನ್ನು ಮಾಡ್ತಾರೆ. ಇವರು ಯಾರ ಒತ್ತಾಯಕ್ಕೂ ಮಣಿಯೋದಿಲ್ಲ. ಆ ರೀತಿ ಕ್ಯಾಟಗರಿಯವರು ಟೈಪ್ 2 ಕಾಲಿನ ಬೆರಳಿನವರು. ಇವಾಗ ಟೈಪ್ 3 ಕ್ಯಾಟಗರಿಯವರ ಬಗ್ಗೆ ನೋಡೋಣ. ಕಾಲಿನ ಹೆಬ್ಬೆರಳು ಮತ್ತು 2ನೇ ಬೆರಳು 3ನೇ ಬೆರಳು ಒಂದೇ ಸಮ ಇರುತ್ತೆ, ಬಟ್ ಕೊನೆ 2 ಬೆರಳುಗಳು ಸ್ವಲ್ಪ ಚಿಕ್ಕದಾಗಿರುತ್ತೆ. ಇವರೆಲ್ಲ ಟೈಪ್ 3 ಕ್ಯಾಟಗರಿಯಲ್ಲಿ ಬರ್ತಾರೆ. ಇವರು ಬಹಳ ಹಾರ್ಡ್ ವರ್ಕರ್ ಆಗಿರ್ತಾರೆ, ತುಂಬ ಕಷ್ಟಪಟ್ಟು ಕೆಲಸ ಮಾಡುವವರಾಗಿರ್ತಾರೆ. ಫ್ಯಾಮಿಲಿಯಲ್ಲಿ ಎಲ್ರಿಗೂ ಬಹಳ ಫೇವ್ರೇಟ್ ಪರ್ಸನ್ ಆಗಿರ್ತಾರೆ ಇವರನ್ನು ಎಲ್ಲರೂ ಇಷ್ಟಪಡ್ತಾರೆ. ಫ್ರೆಂಡ್ಸ್ ಸರ್ಕಲಲ್ಲಾಗಲಿ ಫ್ಯಾಮಿಲಿ ಸರ್ಕಲಲ್ಲಾಗಲಿ ಪ್ರತಿಯೊಬ್ಬರು ಇವರು ಬಹಳ ಒಳ್ಳೆಯವರು ಅಂತ ಇವ್ರನ್ನ ತುಂಬ ಇಷ್ಟಪಡ್ತಾರೆ. ಎಲ್ಲರಿಗೂ ಒಳ್ಳೆ ಮೋಟಿವೇಶನನ್ನು ಮಾಡ್ತಾರೆ. ಯಾರಾದರೂ ಕುಗ್ಗಿದಾಗ ಮಾನಸಿಕವಾಗಿ ಅಥವಾ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದಾಗ ಲೈಫಲ್ಲಿ ಒಳ್ಳೆ ಸ್ಫೂರ್ತಿದಾಯಕ ಮಾತುಗಳಿಂದ ಅವರಿಗೆ ಮೋಟಿವೇಟ್ ಮಾಡುವವರಾಗಿರ್ತಾರೆ.
ತುಂಬ ಜವಾಬ್ದಾರಿಯನ್ನು ತಗೊಳ್ತಾರೆ ಲೈಫಲ್ಲಿ. ತನ್ನ ತಪ್ಪಿಗೆ ತಾನೇ ರೆಸ್ಪಾನ್ಸಿಬಿಲಿಟಿ ಅನ್ಕೋತಾರೆ. ಈ ಕಾಲದಲ್ಲಿ ಎಲ್ಲರೂ ತನ್ನ ತಪ್ಪನ್ನು ಬೇರೆಯವ್ರ ಮೇಲೆ ಹೊರಿಸುವವರೇ ಜಾಸ್ತಿ. ಇಂತಹವರ ಮಧ್ಯೆ ತನ್ನ ತಪ್ಪಿಗೆ ತಾನೇ ರೆಸ್ಪಾನ್ಸಿಬಲ್ ಅನ್ನುವಂತಹ ಜೆನ್ಯೂನ್ ವ್ಯಕ್ತಿಗಳಾಗಿರ್ತಾರೆ ಇವರು. ಇಂತಹವರು ಕಲಿಯುಗದಲ್ಲಿ ಬಹಳ ಕಡಿಮೆ ಸಿಗೋದು. ಇಂತಹ ಫ್ರೆಂಡ್ಸ್ ಅಥವಾ ನಿಮ್ಮ ಲೈಫ್ ಪಾರ್ಟ್ನರಾಗಿ ಸಿಕ್ಕಿದ್ರೆ ನೀವೇ ಅದೃಷ್ಟವಂತರಾಗಿರ್ತೀರ. ಈಗ ಟೈಪ್ 4 ಕ್ಯಾಟಗರಿಯವರ ಬಗ್ಗೆ ನೋಡೋಣ. ಕಾಲಿನ ಹೆಬ್ಬೆರಳಿಗಿಂತ 2ನೇ ಬೆರಳು ಉದ್ದವಾಗಿರುತ್ತೆ. 3, 4 ಮತ್ತು 5ನೇ ಬೆರಳುಗಳು ಚಿಕ್ಕದಾಗಿರುತ್ತೆ. ಇಂತಹ ಕಾಲಿನ ಬೆರಳಿನವರು 40% ಸಿಗ್ತಾರೆ. ಜನರಲ್ ಆಗಿ ಎಲ್ಲರೂ ಹೇಳೋದು ಕಾಲಿನ 2ನೇ ಬೆರಳು ಅಂದರೆ ಹೆಬ್ಬೆರಳಿಗಿಂತ 2ನೇ ಬೆರಳು ಉದ್ದವಾಗಿದ್ದರೆ ತುಂಬ ಬಜಾರಿಯಾಗಿರ್ತಾರೆ, ತನ್ನ ಗಂಡನನ್ನು ಅಥವಾ ಹೆಂಡತಿಯನ್ನು ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ತಾರೆ ಅಂತ ಆಡುಭಾಷೆಯಲ್ಲಿ ಎಲ್ಲರೂ ಹೇಳ್ತಿರ್ತಾರೆ. ಹಾಗೇನಿಲ್ಲ. ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಇಂತಹವರು ತುಂಬ ಸೆಲ್ಫ್ ಡಿಪೆಂಡೆಂಟ್ ಆಗಿರ್ತಾರೆ. ನಾನು ಕೆಲಸ ಮಾಡಿದರೆ ಎಲ್ಲ ಕೆಲಸ ಸಾಗೋದು ಅಂದ್ಕೋತಾರೆ. ಮತ್ತು ಏನೇ ಕೆಲಸ ಮಾಡಿದ್ರೂ ಸಹ ತುಂಬ ರೆಸ್ಪಾನ್ಸಿಬಿಲಿಟಿ ತಗೊಂಡು ಆ ಕೆಲಸವನ್ನು ಕಂಪ್ಲೀಟ್ ಮಾಡುವವರಾಗಿರ್ತಾರೆ. ಬಾಲ್ಯದಿಂದಲೇ ತುಂಬ ಸೆಲ್ಫ್ ಡಿಪೆಂಡೆಂಟ್ ಆಗಿರ್ತಾರೆ. ತುಂಬ ಕ್ರಿಯೇಟಿವ್ ಆಗಿರ್ತಾರೆ. ಹೊಸ ಹೊಸ ವಿಚಾರಗಳನ್ನು ಕಲಿಯುವುದಕ್ಕೆ ತುಂಬ ಕ್ಯೂರಿಯಾಸಿಟಿಯನ್ನು ತೋರಿಸ್ತಾರೆ. ತುಂಬ ಉತ್ಸಾಹಭರಿತರಾಗಿರ್ತಾರೆ. ಸದಾ ಉತ್ಸಾಹದ ಚಿಲುಮೆಯಂತೆ ಇರ್ತಾರೆ ಇವರು. ತನ್ನ ಗುರಿಯನ್ನು ಸಾಧಿಸಬೇಕು ಅಂದರೆ ಹಗಲು ರಾತ್ರಿ ಅಂತ ನೋಡದೆ ಬಹಳ ಕಷ್ಟಪಟ್ಟು ಶ್ರಮ ವಹಿಸ್ತಾರೆ. ಎಲ್ಲರನ್ನ ನೋಡಿ ಹೊಸ ಹೊಸ ವಿಚಾರಗಳನ್ನು ಅಂದರೆ ಹೊಸ ಹೊಸ ಟೆಕ್ನಾಲಜಿಯನ್ನು ಅಕ್ಕಪಕ್ಕದವ್ರನ್ನ ಎಲ್ಲ ಅಬ್ಸರ್ವ್ ಮಾಡ್ತಾರೆ. ಮತ್ತು ಬಹಳ ಫಾಸ್ಟಾಗಿ ಆ ವಿಷಯಗಳನ್ನು ಹೊಸ ಹೊಸ ಟೆಕ್ನಾಲಜಿಗಳನ್ನು ಸಹ ಕಲ್ತ್ಕೊಳ್ತಾರೆ. ಯಾವುದಾದ್ರೂ ಕೆಲಸ ಮಾಡಿದ್ರೆ ಆ ಕೆಲಸದಲ್ಲಿ ಸಕ್ಸಸ್ಸನ್ನು ಪಡೆಯೋದಕ್ಕೆ, ಆ ಗೋಲ್ ರೀಚ್ ಆಗಬೇಕು ಅಂತ ಅಟ್ ಎನಿ ಕಾಸ್ಟ್ 1 ವೀಕ್ ಆಗಲಿ, 1 ತಿಂಗಳಾಗಲಿ, 1 ವರ್ಷ ಆದರೂ ಸಹ ಆ ಕೆಲಸವನ್ನು ಫೋಕಸ್ಸಿಂದ ಮಾಡಿ ಅದರಲ್ಲಿ ಸಕ್ಸಸ್ಸನ್ನು ಪಡೆಯುವವರು ಇವರಾಗಿರ್ತಾರೆ. ತನ್ನ ಅದೃಷ್ಟವನ್ನು ತಾನೇ ಬದಲಾಯಿಸಿಕೊಳ್ಳುವವರು ಅಂದರೆ ತನ್ನ ಶ್ರಮದಿಂದ ತನ್ನ ಅದೃಷ್ಟವನ್ನು ಬದಲಾಯಿಸುವಂತಹ ಭಾಗ್ಯಶಾಲಿಗಳಾಗಿರ್ತಾರೆ. ಇವರಿಗೆ ಕುಟುಂಬದವರ ಸಪೋರ್ಟ್ ಸಹ ತುಂಬ ಚೆನ್ನಾಗಿರುತ್ತೆ. ಫೈನಾನ್ಷಿಯಲಿ ಮತ್ತು ಎಮೋಷ್ನಲಿ ಇವರ ಕುಟುಂಬದವರು ಇವರಿಗೆ ಒಳ್ಳೆ ಸಪೋರ್ಟನ್ನು ಸಹ ಮಾಡ್ತಾರೆ. ಬಟ್ ಇವರು ಸಹ ತನ್ನ ಫ್ಯಾಮಿಲಿಗೋಸ್ಕರ ಅಷ್ಟೇ ಕಷ್ಟಪಟ್ಟು ತುಂಬ ರೆಸ್ಪಾನ್ಸಿಬಿಲಿಟಿ ಮತ್ತು ಪ್ರೀತಿಯಿಂದ ಅವರನ್ನು ಕೇರ್ ಮಾಡುವವರಾಗಿರ್ತಾರೆ. ತನ್ನ ಮನಸ್ಸಿಗೆ ನೋವಾದಾಗ ಅಥವಾ ಚಿಕ್ಕ ಪುಟ್ಟ ಕಾರಣಗಳಿಗೆ ಅಥವಾ ಅನಾರೋಗ್ಯದ ಸಮಸ್ಯೆ ಉಂಟಾದಾಗ ಇವರು ಒಳಗೊಳಗೆ ಅಳ್ತಾರೆ. ಬಟ್ ಯಾರಿಗೂ ತನ್ನ ನೋವನ್ನು ಹೇಳ್ಕೊಳ್ಳೋದಿಲ್ಲ. ಇವರು ಕೆಲಸದ ಕಾರಣದಿಂದ ಅಥವಾ ಎಜುಕೇಷನ್ ರೀಸನ್ನಿಂದ ಫ್ಯಾಮಿಲಿಯಿಂದ ದೂರ ಇರುವಂತಹ ಸಂದರ್ಭ ಉಂಟಾಗುತ್ತೆ. ಇವರ ಲೈಫಲ್ಲಿ 25ನೇ ವರ್ಷದ ನಂತರ ಸಕ್ಸಸ್ ಸಿಗಲು ಸ್ಟಾರ್ಟ್ ಆಗುತ್ತೆ. 40 ವರ್ಷದ ಒಳಗೆ ಲೈಫಲ್ಲಿ ಸೆಟಲ್ ಆಗ್ತಾರೆ. ಇವರಿಗೆ ಲವ್ ಮ್ಯಾರೇಜ್ ಆಗುವಂತಹ ಮನಸ್ಸಿದ್ದರೂ ಸಹ ಸಮಾಜದ ಕಟ್ಟುಪಾಡಿಗೆ ಎದುರುಕೊಳ್ತಾರೆ ಅಥವಾ ಫ್ಯಾಮಿಲಿಯ ಡಿಸಿಷನ್ನಿಂದನೋ ಸಮಾಜದ ಯಾವುದೋ ಒಂದು ಕಾರಣದಿಂದ ಲವ್ ಮ್ಯಾರೇಜ್ ಆಗದೆ ಅರೇಂಜ್ ಮ್ಯಾರೇಜ್ ಆಗ್ತಾರೆ. ಇವಿಷ್ಟು ವಿಚಾರಗಳು ಸಾಮುದ್ರಿಕ ಶಾಸ್ತ್ರದ ವಿಚಾರಗಳಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಈ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.